ಕರ್ನಾಟಕ ಉದ್ಯಾನವನಗಳ ವಿಧೇಯಕ ಅಂಗೀಕಾರ ಆದಂತಹ ಹಿನ್ನೆಲೆಯಲ್ಲಿ ಇದೀಗ ತೇಜಸ್ವಿ ಸೂರ್ಯ ಪತ್ರವನ್ನ ಬರೆದಿದ್ದಾರೆ. ಈ ಒಂದು ಪತ್ರವನ್ನ ನೀವು ಸರಿಯಾಗಿ ನೋಡಿ ಮಾಡಿ ಈ ವಿಧೇಯಕಕ್ಕೆ ನೀವು ಅಂಕಿತವನ್ನ ಹಾಕಿ ಅಂತ ಹೇಳಿ ರಾಜ್ಯಪಾಲರ ಬಳಿ ಮನವಿಯನ್ನ ಮಾಡಿಕೊಳ್ಳುವಂತಹ ಪತ್ರವನ್ನ ಬರೆದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಕರ್ನಾಟಕ ಉದ್ಯಾನವನಗಳ ವಿಧೇಯಕ ಅಂಗೀಕಾರ ಆದಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲ ಗೆಹ್ಲೋಟ್ಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರವನ್ನ ಬರೆದಿದ್ದಾರೆ. ವಿಧೇಯಕ ಸರ್ಕಾರಕ್ಕೆ ವಾಪಸ್ ಕಳುಹಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮರುಪರಿಶೀಲಿಸುವುದಕ್ಕೆ ವಾಪಸ್ ಕಳುಹಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಧೇಯಕದಲ್ಲಿ ಪಾರ್ಕ್ಗಳ 5% ಭೂಮಿಯನ್ನ ಪರಭಾರೆ ಮಾಡಿಕೊಡುವಂತಹ ವಿಧೇಯಕ ಆಗಿದೆ. ಭೂಮಿ ಪರಭಾರೆಗೆ ಅವಕಾಶವನ್ನ ಮಾಡಿಕೊಡುವಂತಹ ವಿಧೇಯಕ ಇದಾಗಿದೆ. ಸೊ ಕರ್ನಾಟಕ ಉದ್ಯಾನವನಗಳ ವಿಧೇಯಕ ಅಂಗೀಕಾರ ಆದಂತಹ ಹಿನ್ನೆಲೆಯಲ್ಲಿ ರಾಜ್ಯಪಾಲರಿಗೆ ಸಂಸದ ತೇಜಸ್ವಿ ಸೂರ್ಯ ಪತ್ರವನ್ನ ಬರೆದಿದ್ದಾರೆ. ಯಾವುದೇ ಕಾರಣಕ್ಕೂ ನೀವು ಈ ವಿಧೇಯಕವನ್ನ ಅಕ್ಸೆಪ್ಟ್ ಮಾಡಬಾರ್ದು, ವಿಧೇಯಕ ಏನಿದೆಯಲ್ಲ ಅದನ್ನ ಸರ್ಕಾರಕ್ಕೆ ವಾಪಸ್ ಕಳುಹಿಸಿ ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮರುಪರಿಶೀಲಿಸಿ ಅಂತ ಹೇಳಿ ವಾಪಸ್ ಕಳುಹಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ವಿಧೇಯಕದಲ್ಲಿ ಪಾರ್ಕ್ಗಳ 5% ಭೂಮಿಯನ್ನ ಪರಭಾರೆ ಮಾಡಿಕೊಡುವಂತಹ ಕೆಲಸಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀವು ಅನುಮತಿಯನ್ನ ಕೊಡಬಾರ್ದು. ಇರುವಂತಹ ಸಣ್ಣ ಪುಟ್ಟ ಪಾರ್ಕ್ಗಳನ್ನು ಕೂಡ ಈ ರೀತಿಯಾಗಿ ಉಪಯೋಗ ಪಡಿಸ್ಕೊಳ್ತಾ ಇದೆ, ದುರುಪಯೋಗ ಪಡಿಸ್ಕೊಳ್ತಾ ಇದೆ ಸರ್ಕಾರ ಅಂತ ಹೇಳಿ ಈ ಮುಖಾಂತರ ಪತ್ರ ಬರೆಯೋದರ ಮುಖಾಂತರ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಭೂಮಿ ಪರಭಾರೆಗೆ ಅವಕಾಶವನ್ನ ಮಾಡಿಕೊಡುವಂತಹ ವಿಧೇಯಕಕ್ಕೆ ನೀವು ಯಾವುದೇ ಕಾರಣಕ್ಕೂ ಅಂಕಿತವನ್ನ ಹಾಕುವಂತಹ ಕೆಲಸಕ್ಕೆ ಮುಂದಾಗಬೇಡಿ, ಅದನ್ನು ವಾಪಸ್ ಕಳುಹಿಸಿ ಸರ್ಕಾರಕ್ಕೆ. ಇದರಿಂದ ಸಾಕಷ್ಟು ತೊಂದರೆಗಳಾಗತ್ತೆ. ಹಿರಿಯ ನಾಗರಿಕರಿಗೂ ಕೂಡ ತೊಂದರೆ ಆಗತ್ತೆ, ಸಣ್ಣ ಪುಟ್ಟ ಮಕ್ಕಳಿಗೂ ಕೂಡ ತೊಂದರೆ ಆಗತ್ತೆ. ಈ ರೀತಿಯಾಗಿ ಪರಭಾರೆ ಕೊಟ್ಬಿಟ್ರೆ ಇರೋ ಅಲ್ಪ ಸ್ವಲ್ಪ ಒಂದು ಫ್ರೀಡಮ್ಗಳನ್ನು ಕೂಡ ನಾವು ಕಿತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತೆ. ಅದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಡಿ ಅಂತ ಹೇಳಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾರೆ ಗೆಹ್ಲೋಟ್ ಅವರು ಅನ್ನೋದನ್ನ ಕಾದು ನೋಡ್ಬೇಕಿದೆ.